ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಮಲ್ಲತಳ್ಳಿಗೆ ಬಂದಿದೆ. ಮಲ್ಲತಳ್ಳಿ ಹಿಂದೆ ಇದ್ದಂಥ ಜ್ಞಾನ ಭಾರತಿ ವಾರ್ಡ್ನಿಂದ ಬೇರ್ಪಟ್ಟು ಮಲ್ಲತಳ್ಳಿ ವಾರ್ಡ್ ಆಗಿರುವಂಥದ್ದು. ಇದು ಆರ್ ನಗರ ಕ್ಷೇತ್ರದ ಒಂದು ವಾರ್ಡ್ ಆಗಿರುವಂಥದ್ದು. ಇಲ್ಲಿ ಶಾಸಕ ಮುನಿರತ್ನ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಹಿಂದೆ ಏನು ಕೆಲಸ ಮಾಡಿದ್ರು, ಏನು ಕೆಲಸಗಳು ಅರ್ಧಕ್ಕೆ ನಿಂತಿದೆ, ಅವೆಲ್ಲವನ್ನೂ ಕೂಡ ಕೇಳೋಣ. ಇಲ್ಲಿನ ಪಬ್ಲಿಕ್ ಏನು ಹೇಳ್ತಾರೆ ಅದನ್ನು ಕೂಡ ಇವತ್ತು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. 10 ರಿಂದ 15 ಸಾವಿರ ಜನ ಬಂದು ವೀಕ್ಷಣೆ ಮಾಡುವಂಥ ಪ್ರೇಕ್ಷಣೀಯ ಸ್ಥಳ ಆಗೋದು. ಈಗ ಅರ್ಧ ಬರ್ದಕ್ಕೆ ಕೆಲಸ ನಿಂತಿದೆ. 60 ಅಡಿ ರಸ್ತೆ ಕಂಟಿನ್ಯೂಟಿ ಮಾಡಿದ್ರು. ಅದರಲ್ಲಿ ಈಗ ಅಲ್ಲಲ್ಲೇ ಗುಂಡಿಗಳು ಬಿದ್ದಿದ್ದಾವೆ, ಹೋಗೋದಕ್ಕೆ ಪಾಪ ತುಂಬ ಕಷ್ಟ ಆಗ್ತಾ ಇದೆ. ಹಿಂದೆ ತುಂಬ ಚೆನ್ನಾಗಿತ್ತು, ಮುನಿರತ್ನ ಅವ್ರು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಮೇಂಟೆನೆನ್ಸ್ ಮಾಡಲಿಲ್ಲ. ಹಳೆ ಜ್ಞಾನ ಭಾರತಿ ವಾರ್ಡ್ ಮರುವಿಂಗಡಣೆ ನಂತರ ಮಲ್ಲತಹಳ್ಳಿ ವಾರ್ಡ್ ನಂಬರ್ 26 ಆಗಿದೆ. ಶಾಸಕ ಮುನಿರತ್ನ ಇಲ್ಲಿ ಹ್ಯಾಟ್ರಿಕ್ ಶಾಸಕರು. ಕಳೆದ ಬಾರಿ ಇದೇ ಮಲ್ಲತಹಳ್ಳಿ ಕೆರೆ ವಿಚಾರಕ್ಕೆ ಶಾಸಕ ಮುನಿರತ್ನ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು. ಮುನಿರತ್ನರನ್ನ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕೆರೆ ಕಳ್ಳ ಅಂತ ಆರೋಪಿಸಿದ್ರು. ಕೆರೆನ ನೋಡ್ಬೋದು, ಅರ್ಧ ಬರ್ಧ ಆಗಿ ನಿಂತಿದೆ. ಈ ಇಷ್ಟೊತ್ತಿಗೆ ಏನಾದರೂ 3 ವರ್ಷದಿಂದ ಏನಾದ್ರು ಕೆಲಸ ಕಂಪ್ಲೀಟ್ ಆಗಿದ್ರೆ ಇದು ಬೆಂಗಳೂರಲ್ಲಿ ತಿರುಗಿ ನೋಡುವಂಥ ಒಂದು ಕೆರೆ ಆಗೋದು. ಇದು ಶನಿವಾರ ಭಾನುವಾರ ಸುಮಾರು ಒಂದು 10 ರಿಂದ 15 ಸಾವಿರ ಜನ ಬಂದು ವೀಕ್ಷಣೆ ಮಾಡುವಂಥ ಪ್ರೇಕ್ಷಣೀಯ ಸ್ಥಳ ಆಗೋದು. ಈಗ ಅರ್ಧ ಬರ್ದಕ್ಕೆ ಕೆಲಸ ನಿಂತಿದೆ. ಅದು ವಿರೋಧಿಗಳು ಹೇಳ್ತಾರೋ ಉತ್ತರ. ಅದು ಕೆರೆ ಕಳ್ಳ ಆಗಿದ್ರೆ ಅವ್ರೇನಾದರೂ ಸ್ವಂತ ಯಾರಿಗಾನ ಅವರ ಕಡೆಯವ್ರಿಗಾಗಿದ್ರೆ ಮುನಿರತ್ನ ಅವ್ರು ಏನಾದರೂ ಬರ್ಸ್ಕೊಂಡಿದ್ರೆ ಹೌದು ಮುನಿರತ್ನ ಅವರು ಕೆರೆ ವಶಪಡಿಸ್ಕೊಂಡವ್ರು ಅಂತ ಹೇಳ್ಬೋದು. BDA ಅವರು ಅಳತೆ ಮಾಡಿ ಬಿಟ್ಟಿದ್ದಂಥ ಆದ ನಂತರ 5 ಎಕರೆನ ಇವರು ಇಂಚು ಲೆಕ್ಕದಲ್ಲಿ ಅಳತೆ ಮಾಡಿ ಇರೋ ಮನೆಗಳನ್ನ ನೋಡ್ಬೋದಿದ್ದು. ಆ ಮನೆಗಳನ್ನೆಲ್ಲನೂ ಹೊಡೆದ್ರು ಅವರು. ಹಂಗೇನಾಗಿದ್ರೆ ಯಾರಿಗಾನ ನಮ್ಮಂಥವ್ರಿಗೆ ಬೇರೆ ಅಂಥವ್ರಿಗೆ ಯಾರಿಗಾದ್ರೂ ಬರ್ಕೊಡ್ಬೋದಾಗಿತ್ತು. ಕೆರೆಯನ್ನು ಅವರು ವಶಪಡಿಸ್ಕೊಳ್ಳೋದಾಗಿದ್ರೆ ಎಲ್ಲನೂ ಪ್ರತಿ ಒಂದು ಇಂಚು ಬಿಡ್ದಂಗೆ. ಆಮೇಲೆ ಯಾವುದು ಕಿಂಗ್ಸ್ ಕ್ಲಬ್ ಅಂತ ಇದೆ, ರಸ್ತೆ ಮಾಡಿದರು. ಅದು ಯಾರ್ದಾಗಲಿಲ್ಲ, ಯಾರ ಪ್ರಭಾವಿ ವ್ಯಕ್ತಿ ಆಗಿದ್ರು ಅವ್ರನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ರೋಡ್ನೇ ಒಡೆದು ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡಿದ್ರು. 5 ಎಕರೆ BDA ಸರ್ವೆ ಮಾಡಿ ಕಾಂಪೌಂಡ್ ಹಾಕಿದ ನಂತರ ಇವರು 5 ಎಕರೆನ ಬಿಡಿಸಿ ನಮ್ಮ ಕೆರೆಗೆ ಉಳಿಸ್ಕೊಟ್ಟಿದ್ದಾರೆ. ಇದು ಇಲ್ಲಿನ ಕೆಲ ಜನರ ವಾದ. ಮುನಿರತ್ನ ಕೆರೆ ಕಬಳಿಕೆ ಮಾಡಿದ್ರೆ ಅವರನ್ನ ಕೆರೆ ಕಳ್ಳ ಅನ್ನಬಹುದಿತ್ತು. ಆದರೆ ಇಂಚಿಂಚು ಜಾಗವನ್ನ ಅಳೆದು ಕೆರೆ ಉಳಿಸಿ ಒಂದಷ್ಟು ಭಾಗವನ್ನ ಮೈದಾನ ಮಾಡಿದ್ದಾರೆ. ಆದರೆ ಈ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಆರೋಪಿಸಿದ್ದಾರೆ. ನೋಡಿ, ಈ ರೋಡ್ ಇದೆಯಲ್ಲ, ಇಲ್ಲಿಂದ ಬಂದು ಬರೋ ಹಿಂಗೆ ನಿಂತಿತ್ತು. ಮುದ್ದೆ ತೋಟ ಇತ್ತು, 20 ಅಡಿ ಇತ್ತು. ಇಲ್ಲಿ ನೀರು ಬಂದಿದ್ದೆಲ್ಲ ನಿಂತ್ಕೊಂಡು ಗುಂಡಿಗಟ್ಟಲೆ ಸೊಂಟೆ ಗಂಟೆ ನೀರಲ್ಲಿ ಗಾಡಿಗಳು ಹೋಗ್ತಾ ಇದ್ವು. ಈಗ ಶಾಸಕರು ಬಂದಾದ್ಮೇಲೆ ಅದನ್ನು ಲಾಸ್ಟ್ ಗೌರ್ಮೆಂಟಲ್ಲಿದ್ದಾಗ ಹೊಡೆದು 60 ಅಡಿ ರಸ್ತೆ ಕಂಟಿನ್ಯೂಟಿ ಮಾಡಿದ್ರು. ಅದರಲ್ಲಿ ಈಗ ಅಲ್ಲಲ್ಲೇ ಗುಂಡಿಗಳು ಬಿದ್ದಿದ್ದಾವೆ, ಹೋಗೋದಕ್ಕೆ ಪಾಪ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಕಸದ ಸಮಸ್ಯೆ ಅಂತೂ ಭಾಳ ಹೇಳ್ತಿದ್ದ. ಇದು ಎಲ್ಲ ಸರಿಸಾಗಿ ಗಾಡಿಗಳು ಹೋಗ್ತಾಯಿದ್ವು, ಆಟೋಗಳು ಮನೆಯಲ್ಲಿ ಬರ್ತಾಯಿದ್ವು. ಈಗೆಲ್ಲ ಡಂಪಿಂಗ್ ಯಾರ್ಡ್ ಏನೇನೋ ಒಂದೊಂದು ಟೋಟಲಿ ಮುಂಚೆ ಪೀಸ್ ತುಂಡಾಗಿರೋ ಕೊಡ್ತಾಯಿದ್ರು ಅಂತ ನನ್ನ ಗಮನದಲ್ಲಿದೆ. ಈಗೇನಾಗಿದೆ, ಎಲ್ಲ ಮೇಜರ್ ಪೂರ್ತಿ ಇಡೀ ಬೆಂಗಳೂರಿಗೆ ಒಬ್ಬರು ಕಾಂಟ್ರಾಕ್ಟ್ ಅಂದರೆ ಅವನೊಬ್ಬ ಕಾಂಟ್ರಾಕ್ಟ್ ಯಾವ ಮೂಲೆ ನೋಡ್ತಾರೆ, ಎಲ್ಲಿ ನೋಡ್ತಾರೆ ನೋಡಿ. ಇಲ್ಲೇ ನೋಡ್ತಾ ಇದ್ರೆ ಕಸ ಸಮಸ್ಯೆಗಳು, ಗಾಡಿಗಳು ನೋಡಿ ನಾರ್ತಾ ಇದೆ, ಇಲ್ಲಿ ಗಂಪು ನಾರ್ತಾ ಇದೆ. ಸಾರ್ವಜನಿಕರು ಓಡಾಡೋದೇ ತುಂಬ ಕಷ್ಟ ಆಗಿದೆ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಒಂದು ವಾರದಿಂದ ಎಲ್ಲ ಕಸ ಹೊಡೆದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿದೆ. ಹಿಂದೆ ತುಂಬ ಚೆನ್ನಾಗಿತ್ತು, ಮುನಿರತ್ನ ಅವ್ರು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಮೇಂಟೆನೆನ್ಸ್ ಮಾಡಲಿಲ್ಲ. ಇಲ್ಲಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇದಕ್ಕೆ ಈಗ ಕಾರ್ಪೊರೇಟ್ರೇ ಇಲ್ಲ, MLAಗಳೇ ಬರಬೇಕು. ಅದರಿಂದ ಅಧಿಕಾರಿಗಳೇ ಹೊಣೆ. ಇದಕ್ಕೆ ಅಧಿಕಾರಿಗಳೇ ಮೇಂಟೆನೆನ್ಸ್ ಮಾಡ್ಬೇಕು. ಇದನ್ನ ನೀರು ಕರೆಕ್ಟಾಗಿ ಬಿಡ್ತಾ ಇಲ್ಲ ನೋಡಿ, ಎಲ್ಲ ಗಿಡ ಎಲ್ಲ ಬಾಡೋಗಿದೆ. ಇಲ್ಲಿ ಒಳ್ಳೆ ಕೆಲಸಗಳು ಏನಾಗಿದೆ ಅಂದರೆ ಇನ್ಫಿಲ್ಟ್ರೇಷನ್ ವೆಲ್ ಮಾಡಿದ್ದಾರೆ. ಮಳೆ ನೀರಿನ ಕೊಯ್ಲು ತುಂಬ ಒಳ್ಳೆ, ಬಂದು ನೋಡಬೇಕು ಜನಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. 30 ಇನ್ಫಿಲ್ಟ್ರೇಷನ್ ವೆಲ್ ಮಾಡಿದ್ದಾರೆ, ಗೊತ್ತಾಯ್ತಾ. ಲೈಟಿಂಗ್ಸು ಅಷ್ಟೇ ಅವ್ರು ಯಾರು ಅಡ್ಮಿನಿಸ್ಟ್ರೇಟರ್ಗಳು ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಕೆಲವು ಲೈಟ್ಗಳು ಬರ್ತಾಯಿಲ್ಲ, ಅದನ್ನು ಮಾಡಿಕೊಡ್ಬೇಕು. ಒಂದು. ಎರಡನೇದು, ಈ ಟೈಲ್ಸ್ಗಳು ಎದ್ಬಿಟ್ಟಿದ್ದಾವೆ ಕೆಲವು ಕಡೆ. ಸುಮಾರು ಜನಕ್ಕೆ ನನ್ನಂಥ ವಯಸ್ಸಾದ, ನನಗೆ ಈಗ 74 ವರ್ಷ, ಕಣ್ಣು ಕಾಣಲ್ಲ, ಎಡಬಿಟ್ಟು ಬೀಳ್ತಾರೆ. ಮೊನ್ನೆ ಒಬ್ಬರು ಅಲ್ಲಿ ಬಿದ್ದರು, ಪಾಪ ಅವನಿಗೆ ಎಬ್ಬಿಸಿ ನೀರು ಕುಡಿಸಿ ನಾವೇ ಇದು ಮಾಡಿದ್ವಿ. ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಿನ MLA ಅವರು ಮುನಿರತ್ನ ನಾಯ್ಡು ಅವರು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ, ಮಾಡಿಕೊಡ್ತಾರೆ. ಅದನ್ನು ನಂಬಿಕೆ ನಮಗಿದೆ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅಂದರೆ ಸರ್ಕಾರ ವರ್ಸಸ್ ಮುನಿರತ್ನ ಅನ್ನೋ ರೀತಿಯಾಗಿದೆ ಅನ್ನೋ ಜನರ ಅಭಿಪ್ರಾಯ. ಇಲ್ಲಿ ಮುನಿರತ್ನ ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಸರ್ಕಾರ ಅನುದಾನ ಕೊಡ್ತಿಲ್ಲ ಅನ್ನೋದು ಮಲ್ಲತಹಳ್ಳಿ ಜನರ ಆರೋಪ ಕೂಡವಾಗಿದೆ. ತಾರೆ ಹಾಕಿಲ್ಲ, ಅರ್ಧ ಬರ್ಧ ಹಾಕಿ ಚೇಂಬರಲ್ಲಿ ಎತ್ತಿದ್ದಾರೆ. ಮಳೆ ಬಂದರೆ ನೀರು ಮಠಕ್ಕೆ ಸಿಡಿತದೆ. ಇದು ಕೆಲಸನ ಸರ್ಕಾರ ಏನು ಮಾಡ್ತಾಯಿದೆ? ಅಲ್ಲ, ಸರ್ಕಾರ ಕೇಳಿದ್ವಿ, ಈ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಅಷ್ಟೇ.
ಇದು ಮಲ್ಲತಳ್ಳಿ ವಾರ್ಡ್ನ ಜನರ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥವು ಕೂಡ ಕುಂಠಿತ ಆಗಿರುವಂಥದ್ದು. ಒಂದು ಕಡೆ ಪಾರ್ಕ್ ಇರ್ಬೋದು, ಕೆರೆ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿ ಹಂತಕ್ಕೆ ಬಂದು ಹಾಗೆ ನಿಂತಿರುವಂಥದ್ದು. ಇದಕ್ಕೆ ಕಾರಣ ಏನಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿರುವಂಥದ್ದು. ಯಾಕಂದರೆ ಸರ್ಕಾರ ಎಲ್ಲ ಒಂದು ಕಡೆ ಇಲ್ಲಿಗೆ ಮಲತಾಯಿ ಧೋರಣೆ ಮಾಡ್ತಿದೆ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ಶಾಸಕರ ಮುನಿರತ್ನ ಕೂಡ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕೆ ಹೊಂದಾಗ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಆದರೆ ಏನು ಸ್ಥಳೀಯ ಚುನಾವಣೆಗಳು ನಡೆದರೆ ಇದಕ್ಕೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅಂತ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.